ಈ ರಾಜರ ಎಲ್ಲ ಮಾತುಗಳು ಕೂಡ ಅದು ಭಗವಂತ ಅನುಗ್ರಹಕ್ಕೆ ಕಾರಣವಾಗಿರುವಂತಹ ಮಾತುಗಳು ಅನ್ನೋದಕ್ಕೆ ಈ ಕಥೆ ನಮಗೆ ನಿದರ್ಶನವಾಗ್ತದೆ. ಇಂದ್ರನ ಸೇವೆಯನ್ನು ನೋಡಿ ಪ್ರಹ್ಲಾದ ಹೇಳ್ತಾನೆ, ಒಂದು ವರವನ್ನು ಕೇಳು ಅಂತ ಹೇಳ್ತಾನೆ. ಇಂದ್ರ ಹೇಳ್ತಾನೆ, ನಾನು ವರವನ್ನು ಪಡೆದುಕೊಂಡಾಯ್ತು ಅಂತ ಹೇಳಿದ. ವರವನ್ನು ಪಡೆದುಕೊಂಡಾಯ್ತು ಅಂತಂದ್ರೆ ಅವನಿಗೆ ಬೇಕಾದ ರಹಸ್ಯವನ್ನು ಅವನು ಕಂಡುಕೊಂಡಾಯ್ತು, ವರವನ್ನು ಪಡೆದಾಯ್ತು ಅಂತ ಹೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, ಇಲ್ಲ, ನನಗೆ ನಿನಗೊಂದು ವರ ಕೊಡಬೇಕು ಅಂತ ಬಹಳ ಆಸೆ ಉಂಟು ಮನಸ್ಸಲ್ಲಿ, ಏನು ವರ ಬೇಕು ಕೇಳು ಅಂತ ಪ್ರಹ್ಲಾದ ಮತ್ತೆ ಮತ್ತೆ ಒತ್ತಾಯ ಮಾಡಿದಾಗ ಬ್ರಾಹ್ಮಣ ವೇಷದಲ್ಲಿದ್ದಂತಹ ಇಂದ್ರ ವರವನ್ನು ಕೇಳ್ತಾನೆ. ನೀನು ನನಗೆ ವರವನ್ನು ಕೊಡ್ತೀ ಅಂತ ಮಾತು ಕೊಟ್ಟಿದೀಯಾ, ನಿನ್ನ ಶೀಲವನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಪ್ರಹ್ಲಾದ ಒಂದು ಬಾರಿ ದಿಗ್ಭ್ರಾಂತನಾಗ್ತಾನೆ. ಶೀಲವನ್ನು ಕೊಡು ಅಂತ ಕೇಳಿದಾನೆ, ವರವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಾಗಿದೆ. ಪ್ರಹ್ಲಾದ ಈ ಶೀಲವನ್ನು ಕೊಡುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಹೇಳಿದ್ರೆ ಆ ಬಲಿಚಕ್ರವರ್ತಿಗೆ ವಚನಭ್ರಷ್ಟನಾಗಬೇಡ ಅಂತ ಅಂದು ಪ್ರಹ್ಲಾದ ಉಪದೇಶ ಮಾಡಿದವನು ಇಂದು ತಾನು ವಚನಭ್ರಷ್ಟನಾಗಿ ಬಿಟ್ರೆ, ಹಾಗಾಗಿ ಶೀಲವನ್ನು ದಾನ ಮಾಡಿಯೇ ಬಿಟ್ಟ ಇಂದ್ರನಿಗೆ. ಶೀಲವನ್ನು ದಾನ ಮಾಡಿ ಆ ಬ್ರಾಹ್ಮಣ ವೇಷದಲ್ಲಿದ್ದಂಥ ಇಂದ್ರ ಹೊರಟು ಹೋದ. ಏನು ಆಗ್ತಾ ಉಂಟು ಅಂತ ಪ್ರಹ್ಲಾದ ತಲೆ ಮೇಲೆ ಕೈ ಇಟ್ಟುಕೊಂಡು ಕೂತ್ಕೊಂಡ. ಯೋಚನೆ ಮಾಡ್ತಾ ಇದ್ದ, ಏನ್ ನಡೀತಾ ಇದೆ, ನನ್ನ ಶೀಲವನ್ನೇ ದಾನ ಮಾಡುವಂತ ಪರಿಸ್ಥಿತಿ ಬಂತಲ್ಲ ನನಗೀಗ ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ತೇಜಪುಂಜವಾದಂತಹ ಶರೀರ ಆ ಪ್ರಹ್ಲಾದನ ಶರೀರದಿಂದ ಹೊರಕ್ಕೆ ಬಂತು. ಆ ಒಂದು ಪುರುಷನನ್ನು ಕಂಡಾಗ ಪ್ರಹ್ಲಾದ ಕೇಳ್ತಾನೆ, ಯಾರು ನೀನು ಅಂತ ಪ್ರಶ್ನೆ ಮಾಡ್ತಾನೆ. ಆ ಪುರುಷ ಹೇಳ್ತಾನೆ, ನಾನೇ ಶೀಲ ಪುರುಷ. ಇಂದ್ರ, ನೀನು ಆ ಬ್ರಾಹ್ಮಣನಿಗೆ ದಾನ ಮಾಡಿದ್ದೀನಿ ನೀನು, ಹಾಗಾಗಿ ನಾನು ಈಗ ನಿನ್ನನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದೇನೆ ಅಂತ. ಮನಸ್ಸಿಗೆ ಬೇಸರ ಆಯಿತು. ಶೀಲ ಪುರುಷ ಹೊರಟು ಹೋದ ಮೇಲೆ ಸ್ವಲ್ಪ ಹೊತ್ತಿನಲ್ಲಿಯೇ ಇನ್ನೊಬ್ಬ ಆ ಒಂದು ತೇಜಪುಂಜವಾದಂತಹ ಶರೀರದಿಂದ ಇನ್ನೊಬ್ಬ ಪುರುಷ ಹೊರಕ್ಕೆ ಬಂದ. ಯಾರು ನೀನು ಅಂತ ಪ್ರಶ್ನೆ ಮಾಡಿದ ಪ್ರಹ್ಲಾದ. ನಾನು ಧರ್ಮ ಪುರುಷ ಅಂತ ಹೇಳಿದ. ನೀನು ಯಾಕೆ ಹೋಗ್ತಾ ಇದ್ದೀಯಾ ಅಂತ ಪ್ರಶ್ನೆ ಮಾಡ್ತಾನೆ ಪ್ರಹ್ಲಾದ. ಎಲ್ಲಿ ಶೀಲವು ಅಲ್ಲಿ ಧರ್ಮ ಇರುತ್ತೆ. ಶೀಲವನ್ನು ನೀನು ಈಗ ತ್ಯಾಗ ಮಾಡಿದ್ದೀಯಾ, ಶೀಲವನ್ನು ನೀನು ದಾನ ಮಾಡಿದ್ದೀಯಾ, ಹಾಗಾಗಿ ನಾನು ಈಗ ಆ ಶೀಲದ ಹಿಂದೆ ಹೋಗ್ತಾ ಇದ್ದೇನೆ ಅಂತೇಳಿ ಧರ್ಮಪುರುಷ ಹೊರಟು ಹೋದ. ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ತೇಜಪುಂಜವಾದ ಶರೀರ ಹೊರಕ್ಕೆ ಬಂತು. ಯಾರು ನೀನು ಅಂತ ಪ್ರಶ್ನೆ ಮಾಡಿದ. ಸತ್ಯಪುರುಷ ಅಂತ ಹೇಳಿದ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಸತ್ಯ ಇರುತ್ತೆ, ಹಾಗಾಗಿ ನಾನು ಧರ್ಮವನ್ನು ಅನುಸರಿಸಿಕೊಂಡು ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ಶರೀರ, ಇನ್ನೊಂದು ಪುರುಷ ಒಬ್ಬ ಹೊರಗೆ ಬಂದ. ಯಾರು ನೀನು ಅಂತ ಪ್ರಶ್ನೆ ಮಾಡಿದಾಗ ನಾನು ಸದಾಚಾರ ಪುರುಷ ಅಂತ ಹೇಳಿದ. ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಸದಾಚಾರ ಇರುತ್ತೆ ಅಂತ ಹೇಳಿದ. ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಬ್ಬ ಪುರುಷ ಹೊರಗೆ ಬಂದ. ಪ್ರಹ್ಲಾದನಿಗೆ ಮತ್ತೆ ತಲೆ ಬಿಸಿ ಆಯ್ತು. ಯಾರೀ ವ್ಯಕ್ತಿ ಅಂತ ಪ್ರಶ್ನೆ ಮಾಡ್ತಾನೆ. ನಾನು ಬಲಪುರುಷ ಅಂತ ಹೇಳ್ತಾನೆ. ಎಲ್ಲಿ ಸದಾಚಾರ ಇರುತ್ತೋ ಅಲ್ಲಿ ಬಲ ಇರುತ್ತೆ, ನಾನು ಕೂಡ ಆ ಒಂದು ಸದಾಚಾರವನ್ನು ಅನುಸರಿಸಿಕೊಂಡು ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ. ಅಲ್ಲಿಗೆ ಶೀಲವನ್ನು ದಾನ ಮಾಡಿದಂತಹ ಪ್ರಹ್ಲಾದ ಧರ್ಮ, ಸತ್ಯ, ಸದಾಚಾರ, ಬಲ ಎಲ್ಲವನ್ನು ಕಳೆದುಕೊಂಡ. ನೋಡಿ, ಇದೆಲ್ಲವೂ ಕೂಡ ಎಲ್ಲಿ ಉಂಟು ಹೇಳಿದರೆ ಶೀಲವನ್ನು ಅನುಸರಿಸಿಕೊಂಡು ಉಂಟು. ಒಂದು ಶೀಲವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟದ್ದಕ್ಕೆ ಪ್ರಹ್ಲಾದ್ ಇದನ್ನೆಲ್ಲ ಕಳೆದುಕೊಳ್ಳಬೇಕಾಯ್ತು. ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಥಳಥಳಿಸುವಂತಹ ಒಂದು ಸುಂದರವಾದ ರೂಪ, ಒಂದು ಸ್ತ್ರೀ ರೂಪ ಹೊರಕ್ಕೆ ಬಂತು. ಬಂದದ್ದು ಬೇರೆ ಯಾರು ಅಲ್ಲ, ಅದು ಲಕ್ಷ್ಮಿ. ಅದು ಲಕ್ಷ್ಮಿಯನ್ನು ಕೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತಾ ಇದೀಯಮ್ಮ ಅಂತ. ಎಲ್ಲಿ ಬಲ ಉಂಟು ಅಲ್ಲಿ ಲಕ್ಷ್ಮಿ ನಾನಿರ್ತೇನೆ, ಹಾಗಾಗಿ ಆ ಒಂದು ಬಲವನ್ನು ಅನುಸರಿಸಿಕೊಂಡು, ಬಲಪುರುಷನನ್ನು ಅನುಸರಿಸಿಕೊಂಡು ನಾನಿರ್ತೇನೆ ಅಂತೇಳಿ ಲಕ್ಷ್ಮಿಯು ಹೊರಟು ಹೋದ್ಲು. ಎಲ್ಲರೂ ಹೋಗಿ ಇಂದ್ರನನ್ನು ಸೇರಿಕೊಂಡ್ರು. ಇಂದ್ರ ಮತ್ತೆ 3 ಲೋಕದ ಆಧಿಪತ್ಯವನ್ನು ವಹಿಸಿಕೊಂಡ. ಪ್ರಹ್ಲಾದ ಶೀಲವನ್ನೇ ಬಿಟ್ಟ ಮೇಲೆ ಧರ್ಮ, ಸದಾಚಾರ, ಬಲ, ಲಕ್ಷ್ಮಿ ಎಲ್ಲವೂ ಅವರ ಹಿಂದೆ ಹೋಯಿತು. ಆ ಬ್ರಾಹ್ಮಣನ ರೂಪದಿಂದ ಇಂದ್ರ ಬಂದು ಇದೆಲ್ಲವನ್ನು ಕೂಡ ಪ್ರಹ್ಲಾದನಿಂದ ಅಪಹಾರ ಮಾಡಿದ್ದಾನೆ. ಇಷ್ಟ ಆಗಬೇಕಾದ್ರೆ ಪ್ರಹ್ಲಾದನಿಗೆ ಶೀಲದ ಸಾಮರ್ಥ್ಯ ಏನು ಅಂತ ಅರ್ಥ ಆಯಿತು. ಕಥೆ ಇಲ್ಲಿಗೆ ಮುಕ್ತಾಯ ಆಯಿತು. ಆದರೆ ಈ ಕಥೆಯನ್ನ ನಮ್ಮ ಬದುಕಿನಲ್ಲಿ ಅರ್ಥೈಸಿಕೊಂಡಾಗ ಮಾತ್ರ ಈ ಕಥೆಗೊಂದು ಸಾರ್ಥಕ್ಯ ಬರ್ತದೆ. ನಮ್ಮ ಮಾತು, ಕೃತಿ, ಮನಸ್ಸು ಇದೆಲ್ಲವೂ ಕೂಡ ಅದು ಒಂದೇ ರೀತಿಯಾಗಿ ಇರಬೇಕು. ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಹಿತ ಆಗುವಂತ ಕೆಲಸವನ್ನು ನಾವು ಯಾವತ್ತೂ ಮಾಡಬೇಕು. ರಾಜರು ಹೇಳ್ತಾರೆ, ಈ ನಿಮ್ಮನ್ನು ಯಾರು ಅನುಸರಿಸಿಕೊಂಡಿದ್ದಾರೋ ಅವರನ್ನೆಲ್ಲರನ್ನು ಕೂಡ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮದು. ಜೊತೆಯಲ್ಲಿ ಹಿತವಾದ ಸತ್ಯವನ್ನು ಹೇಳಬೇಕು ಯಾವತ್ತೂ ಕೂಡ. ನಮ್ಮಲ್ಲಿ ಯಾರು ಬೇಡಿಕೊಂಡು ಬರ್ತಾರೋ ಅಂಥವರ ಎಲ್ಲರ ಆ ಬೇಡಿಕೆಗಳನ್ನೆಲ್ಲ ನಾವೇ ಈಡೇರಿಸಬೇಕು. ಕೊನೆಯಲ್ಲಿ ಏನು ಹೇಳ್ತಾರೆ, ಯಾಹಿ ಸಜ್ಜನ ಸಂಗತಿ, ಸಜ್ಜನರ ಸಂಘವನ್ನು ನಾವು ಯಾವತ್ತೂ ಮಾಡಬೇಕು ಅಂತ. ಎಲ್ಲ ಉಪದೇಶಗಳು ಕೂಡ ಮೋಕ್ಷ ಧರ್ಮ ಪರ್ವದಲ್ಲಿ ಹೇಳಿದಂಥ ವ್ಯಾಸರು ಹೇಳಿರುವಂತಹ ಮಾತುಗಳು. ಎಲ್ಲ ಮಾತುಗಳನ್ನ ಸಂಗ್ರಹಿಸಿ, ಆ ಎಲ್ಲ ಕಥೆಗಳ ಸಾರವನ್ನು ಸಂಗ್ರಹಿಸಿ ವಾದಿರಾಜರು ಹಿತೋಪದೇಶ ಹೇಳುವಂತಹ ಈ ಸ್ತೋತ್ರದಲ್ಲಿ ನಮಗೆಲ್ಲ ಸಂಗ್ರಹಿಸಿ ಕೊಟ್ಟಿದ್ದಾರೆ. ನಮ್ಮ ವ್ಯಕ್ತಿತ್ವವನ್ನು ನಾವೆಲ್ಲ ಹೇಗೆ ರೂಪಿಸಿಕೊಳ್ಳಬೇಕು, ಹೇಗೆ ಸಾಧನೆ ಮಾಡಬೇಕು ಹೇಳುವುದಕ್ಕೆ ಇದೆಲ್ಲವೂ ಕೂಡ ನಮಗೆ ಸೂತ್ರಪ್ರಾಯವಾಗಿದೆ. ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳಿದರೆ, ದೊಡ್ಡ ದೊಡ್ಡ ಸಭೆಗಳಲ್ಲಿ ಸತ್ಪುರುಷರು ನಮ್ಮ ಚಾರಿತ್ರ್ಯವನ್ನು ಪ್ರಶಂಸೆ ಮಾಡುವಂತೆ ಇರಬೇಕು. ಆ ರೀತಿಯಾಗಿ ಬೆಳೆದಾಗ ಮಾತ್ರ ಈ ಬದುಕಿಗೆ ಒಂದು ಸಾರ್ಥಕ್ಯ ಬರ್ತದೆ. ಈ ಒಂದು ವೇಳೆ ನಾವು ಶೀಲವನ್ನೇ ಬಿಟ್ಟು ಬಿಟ್ರೆ, ಸಚ್ಚಾರಿತ್ರ್ಯವನ್ನು ಬಿಟ್ಟು ಬಿಟ್ರೆ, ಆ ಶೀಲವನ್ನು ಅನುಸರಿಸಿಕೊಂಡಿರುವಂತಹ ಎಲ್ಲವನ್ನು ಕೂಡ ನಾವು ಬಿಟ್ಟು ಹಾಗಾಗ್ತದೆ. ಇಂತಹ ಒಂದು ಸಚ್ಚಾರಿತ್ರ್ಯ ಅದು ಗುರುರಾಜರಲ್ಲಿ ಇತ್ತು. ಆ ಹನುಮಂತ ದೇವರಲ್ಲಿ ಹೇಗೆ ಬ್ರಹ್ಮಚರ್ಯ ಇತ್ತೋ ಅಂತಹ ಬ್ರಹ್ಮಚರ್ಯ, ಸಚ್ಚಾರಿತ್ರ್ಯ ಅದು ಗುರುರಾಜರಲ್ಲಿಯೂ ಕೂಡ ಇತ್ತು. ಅವರ ಆ ಸಚ್ಚಾರಿತ್ರ್ಯ, ಆ ಬ್ರಹ್ಮಚರ್ಯದಿಂದಲೇ ಇವತ್ತು ಅವರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಹರಿಭಕ್ತರನ್ನು ಅವರು ರಕ್ಷಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಿದರ್ಶನ ಈ ಒಂದು ಸೋದಾಕ್ಷೇತ್ರ. ಇಲ್ಲಿದ್ದಂತಹ ಸಹಸ್ರ ಸಂಖ್ಯೆಯ ಬ್ರಾಹ್ಮಣರು ಆಪತ್ತಿಗೊಳಗಾಗಿದ್ದರು. ಬೇರೆ ಮತದವರ ಹಾವಳಿಯಿಂದಾಗಿ, ಒಬ್ಬ ಶೈವ ಮತದ ಗುರುವಿನ ಹಾವಳಿಯಿಂದ ಹಾಗೆ ಬ್ರಾಹ್ಮಣರು ಅವರ ಆಚಾರ ವಿಚಾರವನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತು.
ಆ ಎಲ್ಲ ಬ್ರಾಹ್ಮಣರು ಬಂದು ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡಿದಾಗ ಸಹಸ್ರ ಸಹಸ್ರ ಸಂಖ್ಯೆಯ ಬ್ರಾಹ್ಮಣರನ್ನು ಅನುಗ್ರಹಿಸಿದವರು, ಅವರ ಧರ್ಮವನ್ನು ಉಳಿಸಿದವರು ವಾದಿರಾಜರು. ಅಂದು ಮಾತ್ರ ಅವರು ವಾದಿರಾಜರಿಗೆ ಅನುಗ್ರಹವನ್ನು ಮಾಡಲಿಲ್ಲ. ಇಂದಿಗೂ ಈ ಸೋದೆಯ ಧವಳಗಂಗೆಯ ತೀರದಲ್ಲಿ, ಶಾಲ್ಮಲಿಯ ತೀರದಲ್ಲಿ ಕುಳಿತುಕೊಂಡು ಲಕ್ಷ ಲಕ್ಷ ಸಂಖ್ಯೆಯ ಹರಿಭಕ್ತರನ್ನು, ಬ್ರಾಹ್ಮಣರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ತಮ್ಮೆಲ್ಲ ಕೃತಿಗಳ ಉಪದೇಶದ ಮೂಲಕ ಎಲ್ಲ ಹರಿಭಕ್ತರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ವಾದಿರಾಜರನ್ನು ಹೇಳಬೇಕಾದ್ರೆ ಶ್ರೀವಾದಿರಾಜಂ ಇತಿ ಧರ್ಮ ಬೀಜಂ ಅಂತ ಹೇಳ್ತಾರೆ. ಸಮಸ್ತ ಜಗತ್ತಿಗೆ ಹಿತವನ್ನು ಬಯಸುವ ಧರ್ಮ ಬೀಜ ಅದು ವಾದಿರಾಜರು. ಇಂತಹ ಈ ಧರ್ಮದ ಬೀಜವನ್ನು ಸ್ವೀಕಾರ ಮಾಡಬೇಕು, ಅದನ್ನು ನಮ್ಮ ಹೃದಯದಲ್ಲಿ ನಾವು ನೆಡಬೇಕು, ಅದನ್ನು ಕಲ್ಪವೃಕ್ಷವನ್ನಾಗಿ ಬೆಳೆಸಿಕೊಳ್ಬೇಕು. ನಮ್ಮ ಸಾಧನೆಗೆ ಬೇಕಾದಂಥ ಎಲ್ಲ ಅಭೀಷ್ಟಗಳನ್ನು ಕೂಡ ಆ ಕಲ್ಪವೃಕ್ಷದ ಮೂಲಕ ನಾವು ಪಡೆಯಬೇಕು. ಇದೇ ಜೀವನದ ಸಾರ್ಥಕ್ಯ, ವಾದಿರಾಜರ ಕೃತಿಗಳ ಅಧ್ಯಯನದ ಸಾರ್ಥಕ್ಯ.